ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮೀಶೋ ವಿಡಿಯೋ ತಗೊಂಡು ಬಂದಿದ್ದೀನಿ. ಮೀಶೋ ಇಂದ ಮತ್ತೊಂದಷ್ಟು ಬಟ್ಟೆ ಶಾಪಿಂಗ್ ನ ಮಾಡಿದ್ದೆ. ಆ ಬಟ್ಟೆ ಶಾಪಿಂಗ್ ಮಾಡಿದ್ದನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಇದು ಯಾವುದೇ ತರದ್ದು ಪ್ರಮೋಷನ್ ವಿಡಿಯೋ ಅಲ್ಲ, ಹಾಗೆ ಸ್ಪಾನ್ಸರ್ ವಿಡಿಯೋನು ಅಲ್ಲ. ನಾನು ತಗೊಂಡಿರೋದು, ನನ್ನ ಅವಶ್ಯಕತೆಗೆ ತಗೊಂಡಿರೋದನ್ನ ನಾನು ನಿಮ್ಮ ಮುಂದೆ ಹಂಚ್ಕೊಂತಾ ಇದ್ದೀನಿ. ಬನ್ನಿ, ಯಾವ್ದಾವ್ದನ್ನ ತಗೊಂಡಿದೆ ಅಂತೇಳಿ ಇವತ್ತು ನಿಮ್ಗೆ ರಿವ್ಯೂನ, ಹಾನೆಸ್ಟ್ ಆಗಿ ರಿವ್ಯೂನ ಕೊಡ್ತೀನಿ. ಈಗ ತುಂಬಾನೇ ಎಲ್ಲಾ ಕಡೆ ಸಮ್ಮರ್ ಇದೆ. ನಾವಿರೋ ಪ್ಲೇಸ್ ಅಲ್ಲೇನೆ 42 ಡಿಗ್ರಿ ಇದೆ. ಇನ್ನ ಬೇರೆ ಕಡೆ ಎಲ್ಲ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಹಂಗಾಗಿ ಇವಾಗ ಸಮ್ಮರಿಗೆ ತುಂಬಾನೇ ಒಳ್ಳೇದು ಅಂದ್ರೆ ಕಾಟನ್ ಕುರ್ತಾ ತಗೊಂಡಾಗ ತುಂಬಾನೇ ಬೆಸ್ಟ್ ಆಗತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ನಾನು ಕಾಟನ್ ಕುರ್ತಾಗಳದ್ದು ರಿವ್ಯೂನ ಕೊಡ್ತಾ ಇದ್ದೀನಿ. ಬನ್ನಿ, ಯಾವ್ದೆಲ್ಲ ತಗೊಂಡಿದ್ದೆ ಹಾನೆಸ್ಟ್ ಆಗಿ ನಾನು ನಿಮ್ಗೆ ರಿವ್ಯೂನ ಕೊಡ್ತೀನಿ. ಇಷ್ಟು ಕಾಟನ್ ಕುರ್ತಾಗಳನ್ನ ತಗೊಂಡಿದ್ದೆ. ಇದ್ರದ್ದು ಪ್ರೈಸ್ ಏನು ಮತ್ತೆ ಕ್ವಾಲಿಟಿ ಹೇಗಿದೆ ಏನು ಅನ್ನೋದನ್ನ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮತ್ತೆ ಹೇಗಿದೆ, ಕ್ವಾಲಿಟಿ ಚೆನ್ನಾಗಿದೆಯಾ, ಮತ್ತೆ ಯಾವ ತರ ತಗೋಬೇಕು, ಹೇಗೆ ಏನು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಈ ಕುರ್ತಾ ಬಗ್ಗೆ ಹೇಳ್ತೀನಿ. ಈ ಕುರ್ತಾ ಬಂದು ತುಂಬಾನೇ ಚೆನ್ನಾಗಿದೆ, ಮತ್ತೆ ಸಖತ್ತು ಸಾಫ್ಟ್ ಇದೆ. ಫುಲ್ ಕಾಟನ್ ಮೆಟೀರಿಯಲ್ ಬರುತ್ತೆ. ಕಾಟನ್ ಮೆಟೀರಿಯಲ್ ಅಲ್ಲಿ ನಾನು ತಗೊಂಡಿರೋದು. ಮತ್ತೆ ವಿತ್ ದುಪಟಾನು ಇದೆ, ಹಾಗೆ ಪ್ಲಾಜೋ ಪ್ಯಾಂಟ್ ಕೂಡ ಇದೆ. ನೋಡಿ, ಈ ರೀತಿಯಾಗಿ ಇದೆ. ಮತ್ತೆ ಇದು ಹಿಂದೆ ಇದು ಸ್ವಲ್ಪ ಕಾಲರ್ ನೆಕ್ ಬರುತ್ತೆ. ಮತ್ತೆ ಫ್ರಂಟ್ ಅಲ್ಲಿ ವಿ ಶೇಪ್ ಅಲ್ಲಿ ಇಲ್ಲಿ ಬಾರ್ಡರ್ನ ಕೊಟ್ಟಿದ್ದಾರೆ. 3/4 ಸ್ಲೀವ್ಸ್ ಕೂಡ ಬರುತ್ತೆ. 3/4 ಸ್ಲೀವ್ಸ್ ಕೂಡ ಇದೆ. ಯಾವುದೇ ಥರದ್ದು ಲೈನಿಂಗ್ ಅನ್ನ ಹಾಕಿಲ್ಲ, ಲೈನಿಂಗ್ ಇಲ್ಲ. ಬಟ್ ಕಾಟನ್ನು ಮೆಟೀರಿಯಲ್ ಇದೆ. ತುಂಬಾನೇ ಚೆನ್ನಾಗಿದೆ. ಮೆಟೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಂಗಂತೂ ಭಾಳನೇ ಖುಷಿ ಆಯಿತು. ಹಾಗೇನೆ ಇದು ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಬರುತ್ತೆ. ನೋಡಿ, ಪ್ಲಾಜೋ ಪ್ಯಾಂಟ್ ಇದೆ. ಇದು ಅಷ್ಟೇ, ಯಾವುದೇ ಲೈನಿಂಗ್ ಬರಲ್ಲ. ಮತ್ತೆ ಸಾಫ್ಟ್ ಕೂಡ ಇದೆ ಪ್ಲಾಜೋ ಪ್ಯಾಂಟ್ ಬಂದು. ಹಾಗೆ ದುಪಟ ಕೂಡ ಇದೆ. ಇದಕ್ಕೆ ದುಪಟ ಕೂಡ ಬಂದಿದೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ನೋಡಿ, ತುಂಬಾನೇ ಚೆನ್ನಾಗಿದೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಲೆಂತ್ ಕೂಡ ಇದೆ, ಲೆಂತ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ನೋಡಿ, ಈ ರೀತಿಯಾಗಿದೆ. ಪ್ಲಾಜೋ ಪ್ಯಾಂಟು XXL ತಗೊಂಡ್ರೆ ನನಗೆ ಸಾಕಾಗತ್ತೆ. XXL, XXL ತಗೊಂಡ್ರು ಸಾಕಾಗತ್ತೆ. ಆದ್ರೆ ಇಲ್ಲಿ ನಾನು ಇದನ್ನ 4XL ತಗೊಂಡಿದ್ದೀನಿ. 4XL ತಗೊಂಡಿದ್ರು ಕೂಡ ಇದು ಪ್ಯಾಂಟ್ ಸ್ವಲ್ಪ ಈ ಎದ್ರ ಹತ್ರ ಫುಲ್ಲು ಟೈಟ್ ಅನ್ಸುತ್ತೆ. ಮತ್ತೆ ಲೆಂತ್ ಕೂಡ ಸ್ವಲ್ಪ ಕಡಿಮೆನೇ ಇತ್ತು. ಇನ್ನ ಕಾಟನ್ ಅಂದಾಗ ವಾಶ್ ಮಾಡಿದಾಗ ಇನ್ನೂ ಸ್ವಲ್ಪ ಲೆಂತ್ ಕಡಿಮೆ ಆಗುತ್ತೆ. ಅದೊಂದು ಪ್ಯಾಂಟ್ ಒಂದು ಬಿಟ್ರೆ ಇಲ್ಲ ಅಂದ್ರೆ ಇನ್ನು ಎಲ್ಲಾ ರೀತಿಯಿಂದನೂ ಈ ಡ್ರೆಸ್ ತುಂಬಾನೇ ಚೆನ್ನಾಗಿದೆ. ನೋಡಿ, ನೆಕ್ ಕೂಡ ಕ್ಲೋಸ್ ಇದೆ, ನೆಕ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಮತ್ತೆ ಎಲ್ರಿಗೂ ಕೂಡ ಸೂಟ್ ಆಗುವಂತ ಡ್ರೆಸ್. ಸಮ್ಮರಿಗೆ ಕೂಡ ಟ್ಯಾನ್ ಆಗತ್ತೆ ಅನ್ನೋ ಇದಿಲ್ಲ, ಎಲ್ಲ ಕೂಡ ಕ್ಲೋಸ್ ಆಗುತ್ತೆ. ಮತ್ತೆ ಸ್ಲೀವ್ಸ್ ಕೂಡ 3/4 ಇದೆ. ನೋಡಿ, ಸ್ಲೀವ್ಸ್ ಕೂಡ 3/4 ಇದೆ. ಮತ್ತೆ ಎಲ್ಲೂ ಜಾಸ್ತಿ ಒಳಗಡೆ ಎಲ್ಲೂ ಎಕ್ಸ್ಟ್ರಾ ಬಟ್ಟೆ ಇಲ್ಲ, ಆ ರೀತಿಯಾಗಿ ಇದೆ. 4XL ಇದು ನಾನು ತಗೊಂಡಿರೋದು. 4XL ತಗೊಂಡಿದ್ದೀನಿ. 4XL ನ ತಗೊಂಡ್ರು ಕೂಡ ಸ್ವಲ್ಪ ಟೈಟ್ ಅನ್ಸುತ್ತೆ ಪ್ಯಾಂಟ್ ಮಾತ್ರ. ಇಲ್ಲ ಉಳಿದಿದ್ದೆಲ್ಲ ಚೆನ್ನಾಗಿದೆ. 742 ರೂಪಾಯಿ. ದುಪ್ಪಟ ಮತ್ತೆ ಪ್ಲಾಜೋ ಪ್ಯಾಂಟು ಇಷ್ಟು ಇದೆ. 742 ರೂಪಾಯಿಗೆ ಈ ತರ ಇನ್ನೊಂದು ಡ್ರೆಸ್ ಅನ್ನ ತಗೊಂಡಿದ್ದೀನಿ. ಇದು ಅಷ್ಟೇ ಫುಲ್ ಕಾಟನ್ ಡ್ರೆಸ್ ನ ತಗೊಂಡಿದ್ದೀನಿ. ಕಾಟನ್ ಡ್ರೆಸ್ಸು, ಇದು ಕೂಡ ಕಾಟನ್ ಡ್ರೆಸ್ ಬರುತ್ತೆ. ನೋಡಿ, ಕಂಪ್ಲೀಟ್ ಆಗಿ ಕಾಟನ್ ಇದೆ. ಇದು ಕೂಡ 3/4 ಸ್ಲೀವ್ಸ್ ಬರುತ್ತೆ. ಬಟ್ ಯಾವುದೇ ತರದ್ದು ಲೈನಿಂಗ್ ಇಲ್ಲ. ಮತ್ತೆ ಕಾಲರ್ ನೆಕ್ ಕೂಡ ಬರುತ್ತೆ. ಕಾಲರ್ ನೆಕ್ ಇದೆ. ಮತ್ತೆ ಎಲ್ಲೂ ಕೂಡ ಸೈಡ್ ಓಪನ್ ಇಲ್ಲ. ಫ್ರಂಟ್ ಅಲ್ಲಿ ಮಾತ್ರ ಸೈಡ್ ಓಪನ್ ಬರುತ್ತೆ. ಈ ರೀತಿಯಾಗಿ ಇದೊಂದಿದೆ. ಮತ್ತೆ ಇದರಲ್ಲೇ ಕೂಡ ಪ್ಯಾಂಟ್ ಕೂಡ ಬಂದಿದೆ. ನೋಡಿ, ಈ ರೀತಿ ಪ್ಯಾಂಟ್ ಕೂಡ ಬಂದಿದೆ. ನಾನು ಲೆಂತ್ ಕಡಿಮೆ ಆಗತ್ತೆ, ಸಾಕಾಗಲ್ಲ ಅಂತೇಳಿ ನಾನು ಪ್ರತಿಯೊಂದಕ್ಕೂ ಈ ರೀತಿಯಾಗೇನೆ ಎಕ್ಸ್ಟ್ರಾ ಕಾಟನ್ ಲೈನಿಂಗ್ ನ ತಗೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಯಾವುದೇ ಪ್ಯಾಂಟನ್ನು ಕೂಡ ಈ ಲೆಂತ್ ನ ತುಂಬಾ ಕಡಿಮೆ ಕೊಡ್ತಾರೆ. ಈ ಲೆಂತ್ ಕಡಿಮೆ ಕೊಟ್ಟಾಗ ನಾವು ಇಲ್ಲಿ ಈ ಸೈಡ್ ಮಧ್ಯೆ ಏನಿದೆ ಕುತ್ಕೊಳ್ಳೋದಿಕ್ಕೆ ಮತ್ತೆ ಓಡಾಡೋದಿಕ್ಕೆ
ಹಾಗಲ್ಲ, ಇದೇ ಪ್ಯಾಂಟನ್ನ ನಾವು ಹಾಕೋಬೇಕು ಅಂದಾಗ ಈ ರೀತಿಯಾಗಿ ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ ನಾನು ಸ್ಟಿಚ್ ಅನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು ಡ್ರೆಸ್ ಆಗಿ ಕಾಲರ್ ನೆಕ್ ಬರುತ್ತೆ, ಮತ್ತೆ ಸ್ಲೀವ್ಸ್ ಕೂಡ. ಈ ಡ್ರೆಸ್ಸಿಂದು ಪ್ರೈಸು 376 ರೂಪಾಯಿ. 376 ರೂಪಾಯಿ. ಇದು ಪ್ಯಾಂಟು ವಿತ್ ಟಾಪ್ ಸಿಕ್ಕಿದೆ. XXL ತೊಗೊಂಡಿದೆ. ಇದು XXL ಕರೆಕ್ಟಾಗಿ ಆಗುತ್ತೆ. ಯಾವುದೇ ಥರದ್ದು ಫಿಟ್ಟಿಂಗು ಏನೂ ಇಲ್ಲ, ಕರೆಕ್ಟಾಗಿದೆ XXL. ಇದೊಂದು 376 ರೂಪಾಯಿಗೆ. ಮತ್ತೆ ನಾನು ಇನ್ನೊಂದು ಕಾಟನ್ ಡ್ರೆಸ್ಸನ್ನು ತೊಗೊಂಡಿದ್ದೀನಿ. ಪಿಂಕ್ ಕಲರು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ರೀತಿಯಾಗಿ ಇದು ಕೂಡ ಪ್ಲಾಜೋ ಪ್ಯಾಂಟ್ ಬರುತ್ತೆ. ಪ್ಲಾಜೋ ಪ್ಯಾಂಟ್ ಬಂದು ಎಲಾಸ್ಟಿಕ್ ಬರುತ್ತೆ, ಎಲಾಸ್ಟಿಕ್ ಇದೆ. ಮತ್ತೆ ಕಾಲ ಹತ್ರ ಕೂಡ ಈ ರೀತಿಯಾಗಿದೆ. ಇದಕ್ಕೂ ಅಷ್ಟೇ ಯಾವುದೇ ಥರದ ಲೈನಿಂಗನ್ನು ಹಾಕಿಲ್ಲ. ಇಲ್ಲಿ ಯಾವುದೇ ಥರದ ಲೈನಿಂಗ್ ಇಲ್ಲ. ಮತ್ತೆ ಇದಕ್ಕೂ ಕೂಡ ಎಲಾಸ್ಟಿಕ್ ಇದೆ. ಇದಕ್ಕೂ ಕೂಡ ಎಲಾಸ್ಟಿಕ್ ಬರುತ್ತೆ, ಎಲಾಸ್ಟಿಕ್ ಅನ್ನ ಹಾಕಿದ್ದಾರೆ. ಮತ್ತೆ ಹಾಗೆ ಟಾಪ್ ಬಂದು ಈ ರೀತಿಯಾಗಿದೆ. ಟಾಪು ಈ ರೀತಿಯಾಗಿದೆ. ಸ್ಲೀವ್ಸ್ ಕೂಡ 3/4 ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಕೂಡ. ಮತ್ತೆ ಇಲ್ಲಿ ಯಾವುದೇ ಥರದ ಲೈನಿಂಗ್ ಇಲ್ಲ. ಹಾಗೆ ಇದು ಸೈಡ್ ಓಪನ್ ಕೂಡ ಇದೆ. ಮತ್ತೆ ಹಾಗೆ ಇಲ್ಲಿ ಫ್ರಂಟ್ ಕೂಡ ಓಪನ್ ಇದೆ. ಕ್ಲೋಸ್ ನೆಕ್ ಬರುತ್ತೆ. ಇದು ಕೂಡ ಕ್ಲೋಸ್ ನೆಕ್ ಇದೆ ನೋಡಿ. ಈ ರೀತಿಯಾಗಿ ಕ್ಲೋಸ್ ನೆಕ್ ಇದೆ. ಇದೂ ಕ್ಲೋಸ್ ನೆಕ್ ಬರುತ್ತೆ. ಕ್ಲೋಸ್ ನೆಕ್ಕಲ್ಲಿ ಇದೆ. ಇದೂ ಕಾಟನ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಸಮ್ಮರಿಗಂತೂ ಹೇಳಿ ಮಾಡಿಸಿದಂಥ ಡ್ರೆಸ್ಗಳಿದು. ಇದು ಅಷ್ಟೇ ಹೇಳಿ ಮಾಡಿಸಿದ್ದ ಡ್ರೆಸ್. ಇದೂ ಕೂಡ ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ತುಂಬಾ ಇಷ್ಟ ಆಯಿತು. ಇದು ಅಷ್ಟೇ ಪಿಂಕಲ್ಲಿದೆ. ಸ್ವಲ್ಪ ಡಾರ್ಕ್ ಪಿಂಕ್ ಬರುತ್ತೆ, ಪಿಂಕಲ್ಲಿದೆ. ಮತ್ತೆ ಫ್ಲವರ್ ಡಿಸೈನ್ ಬಂದಿದೆ. ಫ್ಲವರ್ ಅಂದರೆ ಎಂಬ್ರಾಯ್ಡಿಂಗ್ ಅಲ್ಲ, ಪ್ರಿಂಟ್ ಬಂದಿದೆ. ಇದು ಕೂಡ ಚೆನ್ನಾಗಿದೆ. ಮಧ್ಯ ಈ ಥರ ಡಿಸೈನ್ ಆಗಿ ಬಟನ್ಗಳನ್ನ ಹಾಕಿದೆ. 4XL ತೊಗೊಂಡಿದ್ದೀನಿ. ಈ ಡ್ರೆಸ್ಸು ಕೂಡ 4XL ಇದೆ. ಕರೆಕ್ಟ್ ಫಿಟ್ಟಿಂಗ್ ಇದೆ. ಯಾವುದೇ ಥರದ್ದು ಒಳಗಡೆ ಏನು ಹೊಲಿಗೆಗಳನ್ನ ಹಾಕಿಲ್ಲ. 4XL. ಪ್ರೈಸ್ ಬಂದು 506 ರೂಪಾಯಿ. 506 ರೂಪಾಯಿಗೆ. ಮತ್ತೆ ಹಾಗೆ ಇನ್ನೊಂದು ಕಾಟನ್ ಡ್ರೆಸ್ಸನ್ನು ತೊಗೊಂಡಿದ್ದೀನಿ. ಇದು ರೆಡ್ ಕಲರಲ್ಲಿ. ತುಂಬ ಅಂದರೆ ಭಾಳ ಇಷ್ಟ ಆಯಿತು. ಚೆನ್ನಾಗಿದೆ. ಮತ್ತು ಇಲ್ಲಿ ಹಸು ಬರುತ್ತೆ. ಮತ್ತು ಇಲ್ಲಿ ಬಾಳೆ ಗಿಡದ ಥರ ಇದೆ. ತುಂಬಾ ಇಷ್ಟ ಆಯಿತು ನನಗಂತೂ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಮೆಟೀರಿಯಲ್ ಅಂತೂ. ಮತ್ತು ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ನನಗಂತೂ. ಈ ಡಿಸೈನ್ ನೋಡ್ತಿದ್ದಾಗೇ ತೊಗೋಬೇಕಪ್ಪ ಅನಿಸ್ಬಿಡ್ತು ನೋಡಿ. ಈ ರೀತಿಯಾಗಿದೆ ಕಾಟನ್ ಡ್ರೆಸ್ಸು. ಇದು ಕೂಡ ಕಾಲರ್ ನೆಕ್ಕು. ಸಮ್ಮರಿಗೆ ನೆಕ್ಗಳು ಯಾವುದೇ ಥರದ್ದು ಟ್ಯಾನ್ ಕೂಡ ಆಗಲ್ಲ. ಸಮ್ಮರಿಗೆ ಕೂಡ ಚೆನ್ನಾಗಿ ಅನಿಸುತ್ತೆ. ಒಂದ್ಸಲ ಟ್ಯಾನ್ ಆಯಿತು ಅಂದರೆ ತುಂಬಾ ಬ್ಲ್ಯಾಕ್ ಅನಿಸ್ತಿರುತ್ತೆ. ಕಲರ್ಗಿರೋರ್ಗಂತೂ ಬೇಗನೆ ಬ್ಲ್ಯಾಕ್ ಅನಿಸ್ತಿರುತ್ತೆ. ಇದು ಕೂಡ ಕ್ವಾರ್ಟರ್ ಸ್ಲೀವ್ಸ್ ಬರುತ್ತೆ. ಅಂದರೆ ಇಲ್ಲಿ ಹಾಫ್ ಸ್ಲೀವ್ಸ್ ಬರುತ್ತೆ. ಹಾಫ್ ಸ್ಲೀವ್ಸ್ ಬರುತ್ತೆ. ಇದು 3/4 ಸ್ಲೀವ್ಸ್ ಅಲ್ಲ. ಇದು ಅಷ್ಟೇ ಸೈಡ್ ಓಪನ್ ಬರುತ್ತೆ ನೋಡಿ. ಇಲ್ಲಿ ಸೈಡ್ ಓಪನ್ ಬರುತ್ತೆ. ಸೈಡ್ ಓಪನ್ ಬಂದು ಇಲ್ಲಿ ಕೂಡ ಮುಂದೆ ಓಪನ್ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ಯಾವುದೇ ಥರದ್ದು ಲೈನಿಂಗ್ ಕ್ಲಾತ್ ಆಗಲಿ ಯಾವುದನ್ನು ಹಾಕಿಲ್ಲ. ಇದೊಂದು ಡ್ರೆಸ್ಸು. ಹಾಗೆ ಇದೊಂದು ಪ್ಯಾಂಟು. ಅದು ಟಾಪ್ ಏನಿದೆ ಆ ಥರ ಬರಲ್ಲ, ಪ್ಯಾಂಟು ಬೇರೆ ಥರನೇ ಬರುತ್ತೆ. ಮತ್ತು ಇದು ಎಲಾಸ್ಟಿಕ್ ಕೂಡ ಇದೆ ನೋಡಿ. ಎಲಾಸ್ಟಿಕ್ ಇದೆ, ಎಲಾಸ್ಟಿಕ್ ಬಂದಿದೆ. ಮತ್ತು ಇದು ಕೂಡ ಪ್ಲಾಜೋ ಪ್ಯಾಂಟ್ ಬರುತ್ತೆ. ಪ್ಲಾಜೋ ಪ್ಯಾಂಟು ಇದು ಅದೇ ರೆಡ್ಡು ಬ್ಲೂನಲ್ಲೇ ಇದೆ. ಮಾತ್ರ ಪ್ಯಾಂಟು ಫ್ಲವರ್ ಬಂದು ಬೇರೆ ಡಿಸೈನ್ ಬರುತ್ತೆ. ಈ ರೀತಿಯಾಗಿ ಇದೊಂದಿದೆ. ಇದನ್ನು ಹೇಗಿದೆ ಅಂತೇಳಿ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಾಟನ್ ಡ್ರೆಸ್ಸು. ಇದಂತೂ ಸಖತ್ತು ಇಷ್ಟ ಆಗ್ಬಿಡ್ತು. ಭಾಳ ಚೆನ್ನಾಗಿ. ಇದಕ್ಕೆ ಯಾವುದೇ ಥರದ್ದು ದುಪ್ಪಟ ಬಂದಿಲ್ಲ ನೋಡಿ. ಈ ರೀತಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ರೆಡ್ ಬರುತ್ತೆ. ಇದು ಕಲರ್ ಬಂದು ರೆಡ್ ಇದೆ. ರೆಡ್ ಕಲರ್ ಬರುತ್ತೆ. ಟೊಮೊಟೊ ರೆಡ್ ಅಂತಾರೆ ನೋಡಿ, ಆ ಥರ ರೆಡ್ಡು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಕೂಡ 4XL ತೊಗೊಂಡಿದ್ದೀನಿ. 4XL ಅಲ್ಲಿ ಪ್ರೈಸ್ ಬಂದು 400 ರುಪೀಸು. 400 ರುಪೀಸ್ಗೆ ನಮಗೆ ಈ ಟಾಪ್ ಸಿಕ್ಕಿದೆ. ಇದಂತೂ 400 ರುಪೀಸ್ಗೆ ವರ್ತ್ ಅನಿಸುತ್ತೆ.
ಸ್ಟಿಚಿಂಗ್ಗೆ 600 500 ಕೊಡ್ತೀವಿ. ಮೆಟೀರಿಯಲ್ ಸ್ಟಿಚಿಂಗ್ಸು ಇದನ್ನೆಲ್ಲ ಲೆಕ್ಕ ಹಾಕಿದಾಗ ಈ ಡ್ರೆಸ್ಸು ತುಂಬಾನೇ ವರ್ತು. ಎಲ್ಲ ಡ್ರೆಸ್ಗಳು ವರ್ತಿದೆ. ಕೂಲಿ ನೋಡ್ಕೊಂಡು ಅಂದರೆ ಅದಕ್ಕೆ ಚಾರ್ಜಸ್ಸನ್ನು ಕೊಡೋದಕ್ಕೆ ಹೋದಾಗ ಬೆಟರ್ ಅನ್ನಿಸ್ತು. ಕಾಟನಿಗೆ ಸಮ್ಮರಿಗಂತೂ ತುಂಬಾನೇ ಚೆನ್ನಾಗಿದೆ ಎಲ್ಲ ಡ್ರೆಸ್ಗಳು. ಮತ್ತು ಕ್ಲೋಸ್ ನೆಕ್ ಇರೋದ್ರಿಂದ ಕೂಡ ನೆಕ್ ಕೂಡ ಟ್ಯಾನ್ ಆಗುತ್ತೆ ಅನ್ನೋದು ಇದಿರಲ್ಲ. ಸ್ಲೀವ್ಸ್ ಕೂಡ 3/4 ಸ್ಲೀವ್ಸ್ ಇದೆ. ಅದು ಕೂಡ ಬಿಸಿಲಿಗೆ ಪ್ರೊಟೆಕ್ಟನ್ನು ಮಾಡುತ್ತೆ. ಹಾಗಾಗಿ ಈ ಡ್ರೆಸ್ಸು ಕೂಡ 400 ರುಪೀಸ್ಗೆ ಸಿಕ್ಕಿದೆ ನನಗೆ. 4 ಕಾಟನ್ ಕುರ್ತಾ ಸೆಟ್ಗಳನ್ನ ತೊಗೊಂಡಿದ್ದೆ ಸಮ್ಮರ್ಗೆ ಅಂತೇಳಿ. ಇದರಲ್ಲಿ ಯಾವುದು ಇಷ್ಟ ಆಯಿತು ನಿಮಗೆ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಮೀಶೋ ಶಾಪಿಂಗ್ ವಿಡಿಯೋ ಇಷ್ಟ ಆಯಿತು, ಇಷ್ಟ ಆದರೆ ಏನು ಮಾಡಬೇಕು, ವಿಡಿಯೋನ ಪೂರ್ತಿ ನೋಡಬೇಕು. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಡಬೇಕು. ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಮತ್ತೆ ಹೊಸ ವಿಷಯದೊಂದಿಗೆ ಹೊಸ ಡ್ರೆಸ್ನೊಂದಿಗೆ ನಿಮ್ಗೆ ಯಾವ ಥರ ಬೇಕು ಏನು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಯಾವ ಥರದ ವಿಡಿಯೋ ಮಾಡಬೇಕು ಏನು ಅನ್ನೋದನ್ನ ನೀವು ಹೇಳ್ತಾ ಹೋದರೆ ನಾನು ಮುಂದೆ ಅದೇ ಥರದ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದು ಅವಾಗ ನನಗೂ ಅರ್ಥ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರದ್ದು ಬಗ್ಗೆನೇ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೇನೆ ಏನು ಮಾಡಬೇಕು, ವಿಡಿಯೋನ ಪೂರ್ತಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರು ವಿಸಿಟ್ ಮಾಡ್ತೀರಾ, ವಿಸಿಟ್ ಮಾಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.